ಇತ್ತೀಚೆಗಷ್ಟೇ ಕೆಪಿಎಸ್ಸಿ ಪರೀಕ್ಷೆಯಲ್ಲಾದ ಸಾಲು ಸಾಲು ಎಡವಟ್ಟುಗಳ ಬಗ್ಗೆ ವಿಸ್ತೃತವಾದ ವರದಿಯನ್ನ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿ ಇದೀಗ ಕೆಪಿಎಸ್ಸಿಯಿಂದ ಮತ್ತೊಂದು ಕರ್ಮಕಾಂಡ ನಡೆದಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಕೆಎಸ್ ಪರೀಕ್ಷೆ ಪೇಪರ್ ಲೀಕ್ ಆಗಿದೆ ಅನ್ನೋ ಅನುಮಾನ. ಪೇಪರ್ ಲೀಕ್ ಆಗಿದೆ ಅಂತ ಆರೋಪಿಸಿ ದೂರು ಕೊಡಲಾಗಿದೆ. ಕೆಪಿಎಸ್ಸಿ ಸೆಕ್ರೆಟರಿಗೆ ದೂರು ನೀಡಿದ್ದಾರೆ ಅಭ್ಯರ್ಥಿಗಳು. ಬಿಬಿಎಂಪಿ ಕಾಲೇಜಿನಲ್ಲಿ ಅಭ್ಯರ್ಥಿಗಳು ಜಮಾಯಿಸಿದ್ದಾರೆ. ಈ ಬಗ್ಗೆ ಕೇಳೋಕ್ ಹೋದ ಅಭ್ಯರ್ಥಿಗಳ ಮೇಲೇನೆ ಹಲ್ಲೆ ಮಾಡಲಾಗಿದೆ ಅನ್ನೋ ಆರೋಪ ಬೇರೆ. ಮೈಸೂರು ರಸ್ತೆ ಬಳಿಯಲ್ಲಿ ಇರುವ ಕಾಲೇಜ್ ಬಳಿ ಹಲ್ಲೆ ಮಾಡಲಾಗಿದೆ ಅನ್ನೋ ಆರೋಪ ಮಾಡಿದ್ದಾರೆ ಅಭ್ಯರ್ಥಿಗಳು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ತಪ್ಪು ಮೇಲೆ ತಪ್ಪು, ಎಡವಟ್ ಮೇಲೆ ಎಡವಟ್ಟು, ಕೆಪಿಎಸ್ಸಿ ಪರೀಕ್ಷೆ ಮಾಡೋದಾದ್ರೂ ಯಾಕೆ ಮಾಡ್ತೀರಿ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಕೇಳ್ತಿದ್ದಾರೆ ಅಭ್ಯರ್ಥಿಗಳು. ಈಗ ಬಂದಿರೋ ಆರೋಪ ಕ್ವಶನ್ ಪೇಪರ್ ಲೀಕ್ ಅಂತ ಹೇಳಿ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಖಂಡಿತ ಸ್ಮಿತಾ, ಕೆಪಿಎಸ್ಸಿಯಿಂದ ಏನೆಲ್ಲ ಆಗ್ತಿದೆ ಅರಿವು ಎಡವಟ್ಟುಗಳು ಅನ್ನೋದು ಒಂದೊಂದೇ ಬೆಳಕಿಗೆ ಬರ್ತದೆ. ಮೊದಲು ಆಲ್ ಟಿಕೆಟ್ ಹಂಚುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆಲ್ ಟಿಕೆಟ್ ವಿತರಣೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಎಡವಟ್ಟುಗಳನ್ನ ಮಾಡ್ಕೊಳ್ಳಿತ್ತು. ಕೋರ್ಟ್ ಅಲ್ಲೂ ಕೂಡ ಒಂದಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನ ಹಾಕಿದ್ರು. ಅದಾದ್ಮೇಲೆ ರಾತ್ರಿ ಏಕಾಏಕಿ ಅಂದ್ರೆ ನಾಳೆ ಎಕ್ಸಾಮ್ ಇದೆ ಅನ್ನುವಂತ ಕಾರಣದಿಂದಾಗಿ ಅದರ ಹಿಂದಿನ ರಾತ್ರಿ ಆಲ್ ಟಿಕೆಟ್ ಅನ್ನ ಇಶ್ಯೂ ಮಾಡಲಾಗಿತ್ತು ಅಂತೇಳಿ ಒಂದಷ್ಟು ವಿಚಾರಗಳು ಕೂಡ ಬಂದಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ರು. ಈ ಬಂದ್ಮೇಲೆ ಅಭ್ಯರ್ಥಿಗಳು ಆಲ್ ಟಿಕೆಟ್ ಬಂದ್ಮೇಲೆ ಎಕ್ಸಾಮ್ಗೆ ಬರೋದಕ್ಕೂ ಕೂಡ ರೆಡಿ ಆಗಿದ್ರು. ಪ್ರೆಜರ್ ಇದ್ರು ಕೂಡ ಏಕಾಏಕಿ ಎಕ್ಸಾಮ್ ಹಿಂದಿನ ದಿನವೇ ಆಲ್ ಟಿಕೆಟ್ ಕೊಟ್ಟರು ಕೂಡ ಅಭ್ಯರ್ಥಿಗಳು ಎಕ್ಸಾಮ್ ಬರೆಯೋದಕ್ಕೆ ಮುಂದಾಗಿದ್ರು. ಆದ್ರೆ ಇವತ್ತು ಎರಡನೇ ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ, ಎರಡನೇ ಪೇಪರ್ ಬರೆಯುವಂತ ಸಂದರ್ಭದಲ್ಲಿ ಒಂದು ಶಾಕ್ ಎದುರಾಗಿದೆ. ಇನ್ನೇನು ಎಕ್ಸಾಮ್ ಹಾಲ್ಗೆ ಬರೆಯೋದಕ್ಕೆ ಅಂತೇಳಿ ಅಭ್ಯರ್ಥಿಗಳು ಹೋಗ್ಬೇಕು, ಅಷ್ಟರಲ್ಲೇ ಒಂದು ಶಾಕಿಂಗ್ ಮಾಹಿತಿ ಹೊರಗಡೆ ಬಂದಿದೆ. ಪ್ರಬಂಧ ಬರವಣಿಗೆಯ ಪತ್ರಿಕೆ ಲೀಕ್ ಆಗಿರುವಂತ ಒಂದಷ್ಟು ಆರೋಪಗಳು ಈಗ ಕೆಪಿಎಸ್ಸಿ ವಿರುದ್ಧ ಕೇಳಿ ಬರ್ತಿದೆ. ಅದರಲ್ಲೂ ಕೂಡ ಮೈಸೂರು ರಸ್ತೆಯಲ್ಲಿ ಇರುವಂತಹ ಕಸ್ತೂರ್ಬಾ ನಗರದಲ್ಲಿ ಇರುವಂತಹ ಬಿಬಿಎಂಪಿ ಪಿಯು ಕಾಲೇಜ್ನಲ್ಲಿ ಒಂದು ಬಂಡಲ್ ಅಂದ್ರೆ ಪ್ರಬಂಧ ಪತ್ರಿಕೆಯ ಒಂದು ಬಂಡಲ್ ಏನಿರುತ್ತೆ ಪ್ರಶ್ನೆ ಪತ್ರಿಕೆಯ, ಅದನ್ನ ಆ ಒಂದು ಎರಡು ಬಂಡಲ್ಗಳಲ್ಲಿ ಒಂದು ಬಂಡಲ್ ನಲ್ಲಿರುವಂತಹ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ ಅನ್ನುವಂತ ಗಂಭೀರ ಆರೋಪಗಳು ಕೇಳಿ ಬಂದಿದೆ. ಈ ಆರೋಪ ಮಾಡ್ಲಿಕ್ಕೆ ಕಾರಣ ಏನು ಮಾದೇಶ್? ಮೂಲವಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನೋ ಅನುಮಾನ ಯಾಕೆ ಬಂತು ವಿದ್ಯಾರ್ಥಿಗಳಿಗೆ? ಏನ್ ಹೇಳ್ತಿದ್ದಾರೆ? ಅಭ್ಯರ್ಥಿಗಳು ಆ ಒಂದು ಅಂದ್ರೆ ಪರೀಕ್ಷಾ ಸೆಂಟರ್ಗೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ವಿಚಾರವನ್ನ ಆ ಒಂದು ಕಾಲೇಜಿನ ಅಂದ್ರೆ ಆಡಳಿತ ಮಂಡಳಿ ಸಿಬ್ಬಂದಿ ಅವರಿಗೆ ಒಂದು ಮಾಹಿತಿ ನೀಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತ ಮಾಹಿತಿ. ಯಾವಾಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡೋದಕ್ಕೆ ಎಲ್ಲ ಅಭ್ಯರ್ಥಿಗಳು ಕೂಡ ಆ ಒಂದು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಪ್ರಶ್ನೆ ಮಾಡೋದಕ್ಕೆ ಯಾಕೆ ಬಂದಿದ್ರೆ ಅಂತೇಳಿ ಅಭ್ಯರ್ಥಿಗಳ ಮೇಲೆ ಅಲ್ಲಿನ ಅಧಿಕಾರಿಗಳು ಹಲ್ಲೆ ಮಾಡಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನ ಕೆಪಿಎಸ್ಸಿ ಅಭ್ಯರ್ಥಿಗಳು ಈಗ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇನ್ನೂ ಕೂಡ ಎಕ್ಸಾಮ್ ಬರೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಇಷ್ಟೊತ್ತಿಗೆ ಎಕ್ಸಾಮ್ ಕೂಡ ಶುರು ಆಗ್ಬೇಕಾಗಿತ್ತು. ಆದ್ರೆ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂತ ಕಾರಣದಿಂದಾಗಿ ಅಭ್ಯರ್ಥಿಗಳೆಲ್ಲರೂ ಕೂಡ ಈಗ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ನಾವು ಎಕ್ಸಾಮ್ ಬರೆಯೋದಿಲ್ಲ, ಆಲ್ರೆಡಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದ್ರಿಂದ ಇದರಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದಿದೆ, ಅಕ್ರಮ ನಡೆದಿದೆ ಅಂತೇಳಿ ಗಂಭೀರ ಆರೋಪಗಳನ್ನ ಮಾಡ್ಬಿಟ್ಟು ಈಗ ಆ ಕಾಲೇಜಿನ ಬಳಿ ಅಂದ್ರೆ ಕಸ್ತೂರ್ಬಾ ನಗರದಲ್ಲಿರುವಂತಹ ಮೈಸೂರು ರಸ್ತೆಯ ಬಿಬಿಎಂಪಿ ಕಾಲೇಜ್ನಲ್ಲಿ ಈಗ ಮಾದೇಶ್ ಸಂಪರ್ಕದಲ್ಲಿರಿ. ಇನ್ನು ಕೆಪಿಎಸ್ಸಿ ಆಸ್ಪಿರೆಂಟ್ ಪವಿತ್ರ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪವಿತ್ರ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಸಾಲು ಸಾಲು ಎಡವಟ್ಟು, ಒಂದು ಹಾಲ್ ಟಿಕೆಟ್ ಕೊಟ್ಟಿದ್ ಲೇಟು, ಪ್ರಶ್ನೆ ಪತ್ರಿಕೆಯಲ್ಲಿ ಸಾಲು ಸಾಲು ಮಿಸ್ಟೇಕ್ಗಳು, ಇದ್ರ ಜೊತೆಯಲ್ಲಿ ಪೇಪರ್ ಲೀಕ್ ಆಗಿದೆ ಅನ್ನೋ ಅನುಮಾನ ಕೂಡ. ಎಕ್ಸಾಮ್ ಯಾಕೆ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಹುಟ್ಟಿಲ್ವಾ ನಿಮ್ಮಲ್ಲಿ? ಮೇಡಮ್, ನಾವು ಅದನ್ನೇ ಕೇಳ್ತಿರೋಂಥದ್ದು. ಇಷ್ಟೊಂದು ಅಧ್ವಾನಗಳು ಇದ್ರೇನು ಕೆಪಿಎಸ್ಸಿ ಯಾಕೆ ಇಷ್ಟೊಂದು ತರಾತುರಿಯಲ್ಲಿ ಯಾವುದೋ ಒಂದು ಅಧಿಕಾರಿ 6 ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗ್ತಾರೆ, ಅವರ ಸಲುವಾಗಿ ಯಾಕೆ ಇಷ್ಟು ಬೇಗ ಪರೀಕ್ಷೆಯನ್ನ ಮುಗಿಸ್ಬೇಕು ಅಂತ ತರಾತುರಿಯಲ್ಲಿದೆ ಅಂತ ನಮ್ದು ಒಂದು ಪ್ರಶ್ನೆ ಆಗಿದೆ ಮೇಡಮ್. ಯಾಕಂದ್ರೆ ಕೋರ್ಟು ಸಹ ಹೇಳಿದೆ 350 ಜನಕ್ಕೆ ಹಾಲ್ ಟಿಕೆಟ್ ಕೊಡಬೇಕು ಅಂತ. ಆ ಕೋರ್ಟ್ ಆರ್ಡರ್ ಅನ್ನು ಸಹ ನಿರ್ಲಕ್ಷ್ಯ ಮಾಡಿದ್ದಾರೆ. ಪ್ರತಿ ಹಂತದಲ್ಲೂ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಕೆಪಿಎಸ್ಸಿ ಒಂದು ತನ್ನದೇ ರಾಜ್ಯಭಾರ ಅನ್ನೋ ರೀತಿ ಅದು ನಡ್ಕೋತಾ ಇದೆ ಮೇಡಮ್.
ಈಗ ಈ ಪರೀಕ್ಷೆಗೆ ಹಾಲ್ ಟಿಕೆಟ್ ಕೊಡಬೇಕು ಅನ್ನೋ ಕೋರ್ಟ್ ನಿರ್ಧಾರ ಪ್ರಕಟ ಆದ ನಂತರದಲ್ಲಿ ಇಲ್ಲಿವರೆಗೂ ಏನೇನ್ ಎಡವಟ್ಟುಗಳಾಗಿದೆ ಅದನ್ನೊಂಚೂರು ವಿವರಿಸಬಹುದಾ ಪವಿತ್ರ ಅವರು? ಮೇಡಮ್ 2 ಕೇಸ್ ಇತ್ತು ಕೋರ್ಟ್ ಅಲ್ಲಿ. ಒಂದು ಬಾರಿಗೆ ಒಂದು ಕೇಸಲ್ಲಿ 121 ಜನಕ್ಕೆ ಹಾಲ್ ಟಿಕೆಟ್ ಕೊಡಬೇಕು, ಅವರಿಗೆ ಪರೀಕ್ಷೆಗೆ ಅವಕಾಶ ಮಾಡಬೇಕು ಅಂತ ಆರ್ಡರ್ ಕೊಟ್ಟಿತ್ತು. ಇನ್ನೊಂದು ಕೇಸಲ್ಲಿ 350 ಜನಕ್ಕೆ ಕೊಡಬೇಕು ಅಂತ ಅವಕಾಶ ಕೊಟ್ಟಿತ್ತು. ಕೆಪಿಎಸ್ಸಿ ಅವರು ಏನು ಅಂತ ಹೇಳಿದ್ರೆ 121 ಜನಕ್ಕೆ ಅವಕಾಶ ಮಾಡಿಕೊಟ್ರೆ ಎಕ್ಸಾಮು ಬೇಗ ಬೇಗ ಆಗ್ಬಿಡುತ್ತೆ, ಸೊ ಅಂದ್ರೆ ನಡೆಸಬಹುದು, ನಾವು 350 ಜನಕ್ಕೆ ಹಾಲ್ ಟಿಕೆಟ್ ಕೊಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವತ್ತು ರಾತ್ರಿವರೆಗೆ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ರಾತ್ರಿ 3 ಗಂಟೆವರೆಗೂ 9:40 ಟೈಮ್ ನಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ 3 ಗಂಟೆ 12:30ವರೆಗೂ ನಾವು ಕೆಪಿಎಸ್ಸಿ ಕಚೇರಿ ಓಪನ್ ಇರುತ್ತೆ, ನಿಮ್ಗೆ ಹಾಲ್ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೇವಲ 121 ಜನಕ್ಕೆ ಮಾತ್ರ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ ಮೇಡಮ್. ಆ ಹಾಲ್ ಟಿಕೆಟ್ ಕೊಟ್ಟಿರೋದ್ರಲ್ಲೂ ಬಹುತೇಕರು ಶಾಸಕರ ಮಕ್ಕಳಾಗಿದ್ದಾರೆ, ಹಾಗೆ ಎಕ್ಸ್ MLAs ಮತ್ತೆ ಎಕ್ಸ್ IG ಅವ್ರ ಮಕ್ಕಳಾಗಿದ್ದಾರೆ, ಎಕ್ಸ್ IAS ಆಫೀಸರ್ ಮಕ್ಕಳಾಗಿದ್ದಾರೆ. ಮತ್ತೆ ನಾವಿಲ್ಲಿ ಯಾವ ವಿಚಾರಕ್ಕೆ ಹೋರಾಟ ಮಾಡ್ತಿದೀವಿ ಅಂದ್ರೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ವಿಚಾರವಾಗಿ ಹೋರಾಟ ಮಾಡ್ತಾ ಇದೀವಿ. ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗ್ಲಿಲ್ಲ, 79 ಪ್ರಶ್ನೆಗಳು ಲೋಪದೋಷ ಆಗಿತ್ತು ಅಂತ ನಾವಿಲ್ಲಿ ಹೋರಾಟ ಮಾಡ್ತಿದ್ವಿ. ಆದ್ರೆ ಈ ಒಂದು ಏನೋ 121 ಜನಕ್ಕೆ ಹಾಲ್ ಟಿಕೆಟ್ ಕೊಟ್ರು, ಅದರಲ್ಲಿ ಬಹುತೇಕರಿಗೆ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಅಂದ್ರೆ ವಿಚಾರದಲ್ಲೂ ನಮ್ಗೆ ಮೋಸ ಮಾಡ್ತಿದ್ದಾರೆ ಮೇಡಮ್. ಇವಾಗ ಪ್ರಶ್ನೆ ಮಾಡೋ ಅಭ್ಯರ್ಥಿಗಳ ಮೇಲೆನೆ ಪೊಲೀಸರನ್ನ ಬಿಟ್ಟು ದರ್ಪ ಪ್ರದರ್ಶನ ಆಗ್ತಿದೆ ಅನ್ನೋ ಆರೋಪ ಇದೆ, ಸತ್ಯನಾ ಇದು? ಪೊಲೀಸರು ನಮ್ ಜೊತೆ ಬಹಳ ಒಳ್ಳೆ ರೀತಿಯಿಂದ ನಡ್ಕೊಂಡಿದ್ದಾರೆ. ಕೆಪಿಎಸ್ಸಿ ಅಧಿಕಾರಿಗಳಿದಾರಲ್ವಾ, ಅವರು ನಮ್ಮ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಿದ್ದಾರೆ. ಇವತ್ತು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಮೇಡಮ್, ರೂಮ್ ನಂಬರ್ 4 ಮತ್ತೆ ರೂಮ್ ನಂಬರ್ 6 ಎರಡರಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಅದನ್ನ ನಾವು ಪ್ರಶ್ನಿಸಿ ಈ ಪ್ರಶ್ನೆ ಪತ್ರಿಕೆ ಬಂಡಲ್ ಓಪನ್ ಆಗಿದೆ, ನಾವು ಸಿಗ್ನೇಚರ್ ಮಾಡಲ್ಲ ಅಂತ ಹೇಳಿದ್ವಿ. ಆಮೇಲೆ ನಮ್ಗೆ ಪ್ರಿನ್ಸಿಪಲ್ರು ಬಂದು ಕನ್ವಿನ್ಸ್ ಮಾಡಿ, ಇಲ್ಲ ನಾವು ಇದಕ್ಕೆ ಮುಚ್ಚಳಕ್ಕೆ ಬರ್ಕೊಡ್ತೀವಿ, ನೀವು ಎಕ್ಸಾಮ್ ಅಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ ಕೈಲಿ ಎಕ್ಸಾಮ್ ಬರ್ಸಿದ್ರು. ತದನಂತರ ಪ್ರಿನ್ಸಿಪಲ್ ಮುಚ್ಚಳಿಕೆ ಬಂಡಲ್ ಓಪನ್ ಇತ್ತು ಅನ್ನೋ ಕಾರಣಕ್ಕೆ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅನ್ನೋ ಅನುಮಾನ ಇಲ್ಲ ಮೇಡಮ್. ಅದು ಕ್ವಶನ್, ಯಾಕಂದ್ರೆ ಅದು ನಿಮ್ಗೆ ಮೇಲಿರುವಂತಹ ಪೇಪರ್ಸ್ ಎಲ್ಲ ತುಂಬಾ ತೆಳುವಾಗಿರುತ್ತೆ, ಟಿಶ್ಯೂ ತರ ಇರುತ್ತೆ. ಬಟ್ ಒಳಗಡೆ ಇರುವಂತದ್ದು ತುಂಬಾ ತಿಕ್ ಆಗಿರುತ್ತೆ. ಆ ಪೇಪರ್ ಓಪನ್ ಆಗಿದೆ ಅಂದ್ರೆ ಅದು 100% ನೀವು ಈ ಕೆಪಿಎಸ್ಸಿ ಅಧ್ವಾನಗಳಲ್ಲಿ ಎಲ್ಲದ್ರಲ್ಲೂ ನೋಡಿದ್ದೀರಾ ಅಂದ್ರೆ ಕ್ವಶನ್ ಪೇಪರ್ ಓಪನ್ ಆಗಿರೋದು ಅದು 100% ಪೇಪರ್ ಲೀಕ್ ಆಗಿರುವಂತದ್ದೇ. ಪೇಪರ್ ಅನ್ನ ತೆಗ್ದಿದ್ದಾರೆ ಮತ್ತೆ ಜೆರಾಕ್ಸ್ ಮಾಡಿ ಕೊಟ್ಟಿದ್ದಾರೆ. ಆಕ್ಚುಲಿ 4 ಕವರು ಅದು ಸೀಲ್ಡ್ ಆಗಿರ್ಬೇಕಾಗುತ್ತೆ. ಈ ಬಾರಿ ಏನ್ ಮಾಡಿದ್ದಾರೆ, ಕೇವಲ 2 ಬಂಡಲ್ಸ್ ಸೀಲ್ಡ್ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ಅದು ಎಲ್ಲ ಕ್ವಶನ್ ಪೇಪರ್ ಓಪನ್ ಆಗಿರೋಂಥದ್ದು ನಮ್ ಗಮನಕ್ಕೆ ಬಂದಿದೆ. ಇದನ್ನ ನಾವು ವಿದ್ಯಾರ್ಥಿಗಳು ಧಿಕ್ಕರಿಸಿದ್ವಿ. ಹಾಗಾಗಿ ಅವರು ಪ್ರಿನ್ಸಿಪಲ್ ಅವರು ನಮ್ಮ ಮನವೊಲಿಸಿ ಎಕ್ಸಾಮ್ ಅನ್ನ ಬರ್ಸಿ ನಂತರ ಈಗ ಏನು ಅಂತ ಹೇಳಿದ್ರೆ ಮುಚ್ಚಳಿಕೆಯನ್ನ ಬರ್ಕೊಟ್ರು. ಆ ಟೈಮ್ನಲ್ಲಿ ವಿದ್ಯಾರ್ಥಿಗಳು ಮತ್ತೆ ಪ್ರಿನ್ಸಿಪಲ್ರು ಮಾತಾಡುವಂತ ಸಮಯದಲ್ಲಿ ಕೆಪಿಎಸ್ಸಿ ಅಧಿಕಾರಿಗಳು ವಿದ್ಯಾರ್ಥಿಗಳ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಮೇಡಮ್. ಈಗ ಪವಿತ್ರ ಅವರೇ, ಐನೋ ನೀವೆಲ್ಲ ಪರೀಕ್ಷೆ ಬರಿಬೇಕು ಅಂತ ಹೇಳಿ ವರ್ಷಾನ್ಗಟ್ಲೆ ತಪಸ್ ಮಾಡಿರ್ತೀರಿ, ಓದಿರ್ತೀರಿ, ಬಟ್ ನಮ್ಮ ಸರ್ಕಾರದ ಪ್ರತಿಕ್ರಿಯೆ ಹೆಂಗಿದೆ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ. ನೆನೆ ಮಾಧ್ಯಮದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಕೆಪಿಎಸ್ಸಿ ಪರೀಕ್ಷೆ ಬಗ್ಗೆ ಪ್ರಶ್ನೆ ಕೇಳಿದಾಗ ಈ ಪ್ರಶ್ನೆ ಕೇಳಬೇಡ್ರಿ ಅಂತ ಅಂದಿದ್ದಾರೆ. ಹೌದು, ಮಹದಾಯಿ ವಿಚಾರವನ್ನು ಮಾತನಾಡಿ ಪ್ರಹ್ಲಾದ್ ಜೋಶಿ ಅವರು ಅದನ್ನ ಕೇಳಿದ್ದಾರೆ, ಅದನ್ನ ಮಾತನಾಡಿ ಕೆಪಿಎಸ್ಸಿ ಬಗ್ಗೆ ಮಾತನಾಡಬೇಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸರ್ಕಾರದ ಮುಂದೆ ನೀವು ದೂರಿನ ಸ್ವರೂಪದಲ್ಲೋ ಅಥವಾ ಪ್ರತಿಭಟನೆ ಸ್ವರೂಪದಲ್ಲೋ ಹೋದ್ರೆ ಕಿವಿ ಕೊಡ್ತಾರೆ ಸರ್ಕಾರದವರು ಅಂತ ಅನ್ನಿಸ್ತಿದ್ಯಾ? ಮಾಧ್ಯಮದ ಪ್ರಶ್ನೆ ಕೇಳಿಸ್ಕೊಳ್ಳೋಕ್ ವ್ಯವಧಾನ ಇಲ್ಲ ಮುಖ್ಯಮಂತ್ರಿಗಳಿಗೆ? ನಮ್ ಖಂಡಿತವಾಗ್ಲೂ ಇಲ್ಲ. ನಾವು ಹೋರಾಟಗಳಲ್ಲಿ ಯಾವ್ಯಾವ ಹೋರಾಟ ಮಾಡ್ಬೇಕು, ಪಾದಯಾತ್ರೆ, ರಕ್ತ ಚಳುವಳಿ, ಅಹೋರಾತ್ರಿ ಧರಣಿ, ಮತ್ತೆ ನಾವು ಕಂಟಿನ್ಯೂಸ್ ಹೋರಾಟಗಳು, ಸಾಹಿತಿಗಳಿಗೆ ಮನವಿ ಪತ್ರ ಕೊಡುವಂತದ್ದಾಗಿರ್ಬೋದು, ಅಥವಾ ಕರ್ನಾಟಕದ ಶಾಸಕರುಗಳಿಗೆ ಮನವಿ ಪತ್ರ ಕೊಡೋದಾಗಿರ್ಬೋದು, ವಿರೋಧ ಪಕ್ಷದವರನ್ನ ಕೇಳೋದಾಗಿರ್ಬೋದು, ರಾಜ್ಯಪಾಲರಿಗೆ ಒಂದು ಮನವಿ ಪ್ರತಿಯನ್ನ ಕೊಡುವಂತದ್ದಾಗಿರ್ಬೋದು, ರಾಷ್ಟ್ರಪತಿಗೂ ಸಹ ಮನವಿ ಪತ್ರವನ್ನ ಕೊಟ್ಟಿದೀವಿ. ಅದಕ್ಕೆ ರಾಜ್ಯಪಾಲರು ಮತ್ತೆ ರಾಷ್ಟ್ರಪತಿಗಳು ಇಬ್ರು ಸ್ಪಂದಿಸಿ ಕೆಪಿಎಸ್ಸಿಗೆ ಒಂದು ಪತ್ರವನ್ನ ಬರೆದಿರ್ತಾರೆ. ಆದ್ರೆ ಈ ಕೆಪಿಎಸ್ಸಿ ಯಾವುದೇ ರಾಜ್ಯಪಾಲರಿಗೂ ರಾಷ್ಟ್ರಪತಿಗೂ ಸ್ಪಂದಿಸೋದಿಲ್ಲ. ಹಾಗೆ ಕೆಎಟಿಯಲ್ಲಿ ಕೊಟ್ಟಂತಹ ಆರ್ಡರ್ಗೂ ಅವರು ರಿಪ್ಲೈ ಮಾಡಿರೋದಿಲ್ಲ. ಅವರು ಮತ್ತೊಂದು ಕಮಿಟಿ ಮಾಡಬೇಕು ಅಂತ ಆರ್ಡರ್ ಕೊಟ್ಟಿರ್ತಾರೆ, ಆ ಕಮಿಟಿಯನ್ನು ರಿಫಾರ್ಮ್ ಮಾಡಿರೋದಿಲ್ಲ. ತದನಂತರ ಹೈಕೋರ್ಟ್ ಅಲ್ಲಿ 300 ಜನ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಡಿ ಅಂತ ಹೇಳಿದ್ರೆ ಅದನ್ನು ಗಾಳಿಗೆ ತೂರಿದ್ದಾರೆ. ಪ್ರತಿಯೊಂದರಲ್ಲೂ ನೀವು ನ್ಯಾಯಾಂಗ ವ್ಯವಸ್ಥೆ ಆಗಿರಬಹುದು ಅಥವಾ ಶಾಸಕೀಯ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಈಗ ಆಡಳಿತ ಇರುವಂತಹ ಸರ್ಕಾರ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೆಪಿಎಸ್ಸಿ ತನ್ನದೇ ಒಂದು ಮೇಲುಗೈಯನ್ನ ಸಾಧಿಸ್ತಾ ಇದೆ. ಯಾರು ಹೇಳಿದ್ರೂ ನಾನು ಕೇಳೋದಿಲ್ಲ. ನನ್ನ ಇಂಟೆನ್ಷನ್ ಏನಿದೆ ಅದು ಈ ಒಂದು ಪರೀಕ್ಷೆ ಮುಖಾಂತರ ನಾನು ದುಡ್ಡು ಮಾಡಬೇಕು. ಆಲ್ರೆಡಿ ವಿದ್ಯಾರ್ಥಿಗಳ ಹತ್ರ ದುಡ್ಡು ತಗೊಂಡಿದ್ದಾರೆ. ಇದರಲ್ಲಿ ನಮ್ಗೆ ಇರುವಂತ ಅನ್ಅಫಿಷಿಯಲ್ ಇನ್ಫಾರ್ಮೇಶನ್ ಬಹಳಷ್ಟು ಇದೆ. ಎಲ್ಲಾ ಸೀಟ್ಗಳು ಸೋಲ್ಡ್ ಔಟ್ ಆಗಿದೆ ಅನ್ನೋಂತ ಇನ್ಫಾರ್ಮೇಶನ್ ನಮ್ಗಿದೆ. ಆ ವಿಚಾರವಾಗಿ ನಾವು ಹೋರಾಡ್ತಾ ಇದ್ರೆ ನಮ್ಗೆ ನಾಮಕವಾಸ್ತೆ ಅನ್ನೋ ರೀತಿಯಲ್ಲಿ. ಹೌದು ಹೌದು ಮೇಡಮ್, ಅಭ್ಯರ್ಥಿಗಳು ಕಣ್ಣು ಒರೆಸ್ಕೊಂಡು ಪರೀಕ್ಷೆ ನಡೆಸ್ತಿದ್ದಾರೆ, ಹಂಗಾಗಿ ಸೀರಿಯಸ್ನೆಸ್ ಇಲ್ಲ ಪರೀಕ್ಷೆ ಬಗ್ಗೆ. ಹೌದು ಹೌದು ಮೇಡಮ್, ಇದು ಹೇಗಿದೆ ಅಂದ್ರೆ ಪ್ರಶ್ನೆ ಪತ್ರಿಕೆಗಳು ಜೆರಾಕ್ಸ್ ಅಂಗಡಿಯಲ್ಲಿ ಜೆರಾಕ್ಸ್ ಮಾಡಿ ತಗೊಂಡ್ಬಂದಿರೋ ರೀತಿ ಇತ್ತು. ಅಂದ್ರೆ ಅಫಿಷಿಯಲ್ ಆಗಿ ಕೆಪಿಎಸ್ಸಿ ಇಂದ ಪ್ರಶ್ನೆ ಪತ್ರಿಕೆ ಏನ್ ಕೊಡ್ತಾರೆ ಆ ರೀತಿ ಇರ್ಲಿಲ್ಲ. ಈಗ ಇಷ್ಟು ತರಾತುರಿ ಯಾಕೆ ಮೇಡಮ್? ಈಗ 384 ಪೋಸ್ಟ್ಗಳು ಮಾತ್ರ ನಮ್ಗೆ ಕೆಎಸ್ ವಿಚಾರವಾಗಿ ಇದೆ, ಪ್ರೊಬೆಷನರಿ ಎ ಮತ್ತೆ ಬಿ. ಆದ್ರೆ
FDA, STA, PDO ಈ ತರ ಸಾವಿರಾರು ಹುದ್ದೆಗಳಿವೆ. ಅವುಗಳಿದ್ರೇನೆ ನಮ್ಗೆ ಒಂದು ರಾಜ್ಯ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಗ್ರಾಮ ಆಗಿರ್ಬೋದು ಚೆನ್ನಾಗಿ ಆಡಳಿತ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂತವ್ರನ್ನ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆಯ್ಕೆ ಮಾಡ್ಕೋತಾ ಇಲ್ಲ, ಅಂತವರ ನೇಮಕಾತಿಗೆ ಮನಸ್ಸು ಮಾಡ್ತಾ ಇಲ್ಲ. ಬದಲಿಗೆ ಇವರು KS ವಿಚಾರವಾಗಿ ಏನಕ್ಕೆ ಎತ್ಕೊಂಡಿದ್ದಾರೆ ಅಂದ್ರೆ KS ಅಲ್ಲಿ ಇದು ಅಕ್ರಮ ಆಗಿದೆ ಮೇಡಮ್, ಬಹುಕೋಟಿ ಹಗರಣ ಆಗಿದೆ. ನೀವೇನು ಹಿಂದೆ ಮುಡಾ ಕೇಸ್ ಆಗಿರ್ಬೋದು, ವಾಲ್ಮೀಕಿ ಕೇಸ್ ಆಗಿರ್ಬೋದು, ಅದಕ್ಕಿಂತ PSI 545 ಕೇಸ್ ಆಗಿರ್ಬೋದು, ಅದಕ್ಕಿಂತ ದೊಡ್ಡ ಹಗರಣ ಇದೆ. ದಯಮಾಡಿ ಮಾಧ್ಯಮಗಳು ಇದಕ್ಕೆ ನಮ್ಮ ಜೊತೆ ನಿಲ್ಬೇಕು. 100% ಪವಿತ್ರ ಅವರೇ, 100% ರಿಪಬ್ಲಿಕ್ ಕನ್ನಡ ಅಂತೂ KPSC ಆಸ್ಪಿರೆಂಟ್ ಗಳ ಪರವಾಗಿ ಇದೆ. ಸುದ್ದಿ ಪ್ರಸಾರ ಕೂಡ ಅದೇ ಆಯಾಮದಲ್ಲಿ ಮಾಡ್ತಾ ಇರೋದು. ಬಟ್ ಕಡೆಯದಾಗಿ ನಿರೀಕ್ಷೆ ಏನು ಅಂತ ಈಗ ಪ್ರತಿಭಟನೆ, ಧನ್ಯವಾದ ಹೇಳ್ತೀನಿ. ರೈಟ್, ಈಗ ಪ್ರತಿಭಟನೆ ಮಾಡ್ತಿದ್ದೀರಿ, KPSC ಅಧಿಕಾರಿಗಳು ಪ್ರತಿಭಟನೆ ಮಾಡೋ ಅಭ್ಯರ್ಥಿಗಳ ಮೇಲೆನೆ ಅಟ್ಯಾಕ್ ಮಾಡ್ತಿದ್ದಾರೆ. ಹೀಗಿರುವ ಸೊಲ್ಯೂಷನ್ ಏನಾಗಬಹುದು ಅಂತ ಹೇಳಿ ನಿಮ್ಮ ನಿರೀಕ್ಷೆ ಇದೆ? ಸುಪ್ರೀಂ ಕೋರ್ಟ್ಗೆಲ್ಲ ಅಪ್ರೋಚ್ ಮಾಡ್ತಾ ಇದೀವಿ. ಆದ್ರೆ ನಮ್ಗೆ ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಅಷ್ಟೇ ನಿರೀಕ್ಷಿತ ನ್ಯಾಯಗಳು ನಮ್ಗೆ ಸಿಗ್ಲಿಲ್ಲ. ನಿರೀಕ್ಷಿತ ನ್ಯಾಯಗಳು ಸಿಗದೇ ಇದ್ದಾಗ ನಾವು ವಿದ್ಯಾರ್ಥಿಗಳಿಗೆ ಇನ್ನ ಒಂದೇ ಒಂದು ಆಯ್ಕೆ, ಅದನ್ನು ಕೆಲವು ವಿದ್ಯಾರ್ಥಿಗಳು ಮಾಡಿದ್ದಾರೆ. ರಾಜ್ಯಪಾಲರಿಗೆ ದಯಾಮರಣವನ್ನ ಕೋರಿ ಅರ್ಜಿ ಬರೆಯುವಂತದ್ದು ಆಲ್ರೆಡಿ ಕೆಲವೊಂದು ವಿದ್ಯಾರ್ಥಿಗಳು ಮಾಡಿದ್ದಾರೆ. ಈ ವಿಚಾರವಾಗಿ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಆಕ್ರೋಶ ಭುಗಿಲೆದ್ದಿದೆ. ಮತ್ತೆ ಅವರು ಮುಂದೆ ಈ ಒಂದು, ಯಾಕಂದ್ರೆ ಇದು ಬಹಳ ತಪಸ್ಸು ಮಾಡಿ ಪಡೆಯುವಂತ ಹುದ್ದೆ, ಬಹಳಷ್ಟು ಕಷ್ಟಪಟ್ಟಿರ್ತಾರೆ ವಿದ್ಯಾರ್ಥಿಗಳು. ಈಗಾಗಲೇ ಇದ್ರ ಕುರಿತಂತೆ ಬಹಳಷ್ಟು ಆಕ್ರೋಶ ಪಟ್ಟು ನಾವು ನೆಕ್ಸ್ಟ್ ಈ ಹುದ್ದೆ ಸರಿಯಾಗಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನಕ್ಸಲೈಟ್ಗಳಾಗ್ತೀವಿ ಅಂತ ಹೇಳ್ತಿದ್ದಾರೆ ಮೇಡಮ್. ರೈಟ್, ಎನಿವೆ ಧನ್ಯವಾದ ಪವಿತ್ರ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಸರ್ಕಾರಕ್ಕೆ ಇದಕ್ಕಿಂತ ದೊಡ್ಡಿಗೆ ನಾಚಿಕೆ ಕೇಡಿನ ಕೆಲಸ ಮತ್ತೊಂದು ಇದೆಯಾ ಅಂತ. ಒಂದ್ ಕಡೆ ನಕ್ಸಲ್ ಮುಕ್ತ ರಾಜ್ಯ ಅಂತ ಘೋಷಿಸಿಕೊಳ್ತಿದ್ದಾರೆ ಇಲ್ಲಿನ ಮುಖ್ಯಮಂತ್ರಿಗಳು, ಹಾಗೆ ಅವರ ಕ್ಯಾಬಿನೆಟ್ ಸಚಿವರು. ನಮಗೆ ಎಕ್ಸಾಮ್ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ನಾವು ನಕ್ಸಲೈಟ್ ಆಗ್ತೀವಿ ಅನ್ನೋ ನೇರ ಎಚ್ಚರಿಕೆ ಕೊಡ್ತಾ ಇದ್ದಾರೆ KPSC ಆಸ್ಪಿರೆಂಟ್ಸ್. ಇನ್ನಾದ್ರೂ ಸರ್ಕಾರ ಇದ್ರ ಕಡೆ ಕಣ್ಣು ಬಿಡುತ್ತಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಟ್ಲೀಸ್ಟ್ ಈಗಲಾದ್ರೂ ವಿಚಾರದ ಗಂಭೀರತೆ ಅರ್ಥ ಮಾಡ್ಕೊಳ್ತಾರಾ? ಕಾದ್ ನೋಡೋಣ.